ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಿಯಾಂಕಾ ಖರ್ಗೆ ವರ್ಸಸ್ RSS ರಾಜ್ಯದಲ್ಲಿ ಬಹಳ ದೊಡ್ಡ ಜಟಾಪಟಿ ನಡೀತಾ ಇದೆ. ಪರ ವಿರೋಧ ಚರ್ಚೆಗಳು ಸೋಷಿಯಲ್ ಮೀಡಿಯಾ ತುಂಬ ನಡೀತಾ ಇದೆ. ರಾಜಕೀಯ ಪಕ್ಷಗಳು ಕೂಡ ಅದರಲ್ಲೇ ಮುಳುಗೋಗಿದ್ದಾವೆ. BJPಯವರು RSS ಬಗ್ಗೆ ಮಾತನಾಡೋದಕ್ಕೆ ನಿಮಗೇನು ಹಕ್ಕಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ನನಗೆಲ್ಲ ರೈಟ್ಸ್ ಇದೆ ರೀ, RSSನವರು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಈ ನೆಲದ ಕಾನೂನಿಗೆ ಅವರು ತಲೆ ಬಾಗಲೇಬೇಕು, ಈ ನೆಲದ ಕಾನೂನಿನಂತೆ ಅವರು ಕೂಡ ನಡೆದುಕೊಳ್ಳಬೇಕು, ಪ್ರತಿಯೊಂದಕ್ಕೂ ಲೆಕ್ಕ ಕೊಡಬೇಕು, ಹೀಗೆಲ್ಲ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅಬ್ಬರಿಸ್ತಾ ಇದ್ದಾರೆ. ಹಾಗಾದ್ರೆ ಏನಿದು ವಿಚಾರ? ಪ್ರಿಯಾಂಕಾ ಖರ್ಗೆ RSS ಹಿಂದೆ ಬಿದ್ದಿರೋದು ಯಾಕೆ? ನಿಜವಾಗ್ಲೂ ಪ್ರಿಯಾಂಕಾ ಖರ್ಗೆಗೆ RSS ಅನ್ನ ಬ್ಯಾನ್ ಮಾಡುವಂತಹ ಅಧಿಕಾರ ಇದೆಯಾ, ಅಥವಾ ಆ ದಮ್ಮು ತಾಕತ್ತನ್ನ ಪ್ರಿಯಾಂಕಾ ಖರ್ಗೆ ತೋರಿಸ್ತಾರ? ಈ ಇಡೀ ವಿವಾದದ ಹಿಂದಿನ ಸೀಕ್ರೆಟ್ ಏನು? RSS ತಪ್ಪು ಮಾಡ್ತಾ ಇದೆಯಾ? RSS ರಿಜಿಸ್ಟರ್ ಆಗಿಲ್ವಾ? ಹಾಗಾದ್ರೆ ಹಣ ಮತ್ತು ಆಸ್ತಿ ಯಾರ ಹೆಸರಿನಲ್ಲಿದೆ? ಇದೆಲ್ಲದರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಕೆಲವೊಂದಷ್ಟು ಅಂಶಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ DK ಶಿವಕುಮಾರ್ ಸಂಪುಟದಲ್ಲಿ ಮಂತ್ರಿ ಆದ್ರಲ್ಲ, ಅವರು ಪ್ರಮಾಣ ವಚನ ಸ್ವೀಕರಿಸಿದಂತಹ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಯಾಕಷ್ಟು ಸದ್ದು ಮಾಡಿತ್ತು ಕೇಳಿದ್ರೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಆ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ RSS ಅನ್ನು ಟೀಕೆ ಮಾಡುವಂತಹ ಅವಕಾಶ ಸಿಕ್ಕಿರಲಿಲ್ಲ. ನೀವು ಬೇಕಾದರೆ ತೆಗೆದು ನೋಡಿ, ಪ್ರಿಯಾಂಕಾ ಖರ್ಗೆ ಎಲ್ಲೇ ಮಾತನಾಡಿರಲಿ RSS ಬಗ್ಗೆ ಪ್ರಸ್ತಾಪ ಇಲ್ಲದೆ ಅವರ ಭಾಷಣಗಳು ಅಂತ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ RSS ಅನ್ನ ಹೇಟ್ ಮಾಡ್ತಾರೆ. ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. ಸೈದ್ಧಾಂತಿಕವಾಗಿ ನೀವು ಯಾವುದೇ ಸಂಘ, ಸಂಸ್ಥೆ, ರಾಜಕೀಯ ಪಕ್ಷ ಯಾರನ್ನ ಬೇಕಾದರೂ ಹೇಟ್ ಮಾಡಬಹುದು. ಆ ತತ್ವ ಸಿದ್ಧಾಂತದ ವಿರುದ್ಧವಾಗಿ ನೀವು ಪ್ರಚಾರ ಮಾಡಬಹುದು. ನಿಮಗಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅದು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇರುವಂತಹ ಸಂವಿಧಾನದತ್ತ ಹಕ್ಕು. ಖರ್ಗೆ ಅವರು ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಖರ್ಗೆ ಅವರಿಗೆ RSS ಇಷ್ಟ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ, ಅಥವಾ ಪ್ರಿಯಾಂಕಾ ಖರ್ಗೆ RSS ಅನ್ನ ಪ್ರಶ್ನಿಸಲೇಬಾರದು ಅನ್ನುವಂತಹ ಯಾವುದೇ ನಿಯಮಗಳು ಕೂಡ ಇಲ್ಲ. ಹೀಗಾಗಿ ಖರ್ಗೆ ಅವರು RSS ಅನ್ನ ಪ್ರಶ್ನಿಸೋದಕ್ಕೆ, ಟೀಕಿಸೋದಕ್ಕೆ ಮುಕ್ತವಾದಂತಹ ಸ್ವತಂತ್ರ ಹೊಂದಿದ್ದಾರೆ. ಆದರೆ ಎಲ್ಲದಕ್ಕೂ ಕೂಡ ಒಂದು ಮಿತಿ ಇರುತ್ತೆ. ಖರ್ಗೆ ಯಾವುದೋ ಸನ್ನಿವೇಶದಲ್ಲಿ RSS ಸಿದ್ಧಾಂತವನ್ನ ಟೀಕಿಸಿದ್ರಪ್ಪ, ಅದವ್ರಿಗೆ ಇಷ್ಟ ಆಗಿಲ್ಲ, ಓಕೆ. ಪ್ರತಿನಿತ್ಯ ಅದೇ ಕಾಯಕವಾದ್ರೆ, ನನ್ನ ತಿಳುವಳಿಕೆ ಪ್ರಕಾರ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ರಾಜ್ಯದ ಗೃಹ ಮಂತ್ರಿಯನ್ನಾಗಿ ಮಾಡಲಾಗಿದೆ. ಅಂದ್ರೆ DK ಶಿವಕುಮಾರ್ ಸಂಪುಟದಲ್ಲಿ ಅವರು ಗೃಹ ಸಚಿವರು. ಗೊತ್ತಿಲ್ಲ ನನಗೆ, DK ಶಿವಕುಮಾರ್ ಏನಾದ್ರೂ ಅಡಿಷನಲ್ ಆಗಿ RSS ಟೀಕಿಸುವಂತಹ ಖಾತೆ ಅಂತೇನಾದ್ರೂ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೊಟ್ಟಿರಬಹುದೇನೋ. ಇಲ್ಲದೆ ಹೋದ್ರೆ ನೀವೇ ಯೋಚನೆ ಮಾಡಿ, DK ಶಿವಕುಮಾರ್ ಸರ್ಕಾರ ರಚನೆ ಮಾಡಿ ಇನ್ನು ಕೆಲವೇ ದಿನಗಳಾಗ್ತಾ ಇದಾವೆ. ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ. ಹೊಸದಾಗಿ ಮಂತ್ರಿಮಂಡಲ ರಚನೆ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಈಗಾಗಲೇ ಮಂತ್ರಿಗಳಾದಂಥವರು ಇಲಾಖೆಯನ್ನು ವಹಿಸಿಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಖಾತೆ ಖ್ಯಾತೆ ವಿಪರೀತವಾಗಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೋಮ್ ಮಿನಿಸ್ಟ್ರಿ ಅಂತಹ ಜವಾಬ್ದಾರಿ ಸಿಕ್ಕಿದೆ. ಗೃಹ ಖಾತೆ ಎನ್ನುವಂತಹದ್ದು ಸಣ್ಣ ಜವಾಬ್ದಾರಿ ಅಲ್ಲ, ಬಹಳ ವಿಶಾಲವಾದಂತಹ ವ್ಯಾಪ್ತಿ ಇದೆ ಅದಕ್ಕೆ. ಗೃಹ ಖಾತೆ ಇದೆಯಲ್ಲ, ಇದು ಮುಖ್ಯಮಂತ್ರಿ ನೆಕ್ಸ್ಟ್ ಇರುವಂತಹ ಖಾತೆ, ಅಂದ್ರೆ 2ನೇ ಸ್ಥಾನದಲ್ಲಿರುವಂತಹ ಖಾತೆ. ಈ ರಾಜ್ಯದ ಜನರಿಗೆ ಅತ್ಯಂತ ಉತ್ತರದಾಯಿ ಆಗಿರಬೇಕಾದಂತಹ ಖಾತೆ ಅದು. ಅಂತಹ ದೊಡ್ಡ ಖಾತೆಯನ್ನು ವಹಿಸಿಕೊಂಡಂತಹ ಪ್ರಿಯಾಂಕಾ ಖರ್ಗೆ ಆ ಖಾತೆಯಲ್ಲಿ ಏನೋ ರೆವಲ್ಯೂಷನ್ ಮಾಡುವ ಬದಲಾಗಿ RSSಗೆ ಪತ್ರ ಬರದೆ, RSSನ ಬಗ್ಗೆ ಪ್ರತಿನಿತ್ಯ ಒಂದಷ್ಟು ಹೇಳಿಕೆ ಕೊಟ್ಟೆ, ಮಾಧ್ಯಮಗಳು ಯಾವಾಗ ಮೈಕ್ ಹಿಡಿದ್ರೂ ಕೂಡ RSSನ ಬಗ್ಗೆ ವಿಷ ಕಕ್ಕದೆ. ನಿಜವಾಗ್ಲೂ ಈ ರಾಜ್ಯದ ಜನರಿಗೆ ಅದು ಬೇಕಾ? ಪ್ರಿಯಾಂಕಾ ಖರ್ಗೆ ಅವರನ್ನ ಮಂತ್ರಿ ಮಾಡಿರೋದು ಅದಕ್ಕೇನಾ? ಗೊತ್ತಿಲ್ಲ ನನಗೆ. DK ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಅದೇ ಇದ್ರೂ ಇರಬಹುದೇನೋ, ಪ್ರಿಯಾಂಕಾ ಖರ್ಗೆ ಅದನ್ನೇ ಮಾಡ್ತಾ ಇರಲಿ ಅಂತ. ಇಲ್ಲಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಪ್ರಿಯಾಂಕಾ ಖರ್ಗೆ ಅವರ ನಡೆಯ ಬಗ್ಗೆ ನನಗೊಂದಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ. ಮೊದಲನೇದಾಗಿ, ಪ್ರಿಯಾಂಕಾ ಖರ್ಗೆ ರಾಜ್ಯದ ಗೃಹ ಸಚಿವ, ಅಂದ್ರೆ ಸರ್ಕಾರ. ನಿಜವಾಗ್ಲೂ ಕೂಡ RSSನ ಬಗ್ಗೆ ಕೆಲವೊಂದಷ್ಟು ಅನುಮಾನಗಳಿದಾವೆ. RSSನ ಕಾರ್ಯಚಟುವಟಿಕೆಗಳು ಸರಿ ಇಲ್ಲ, ಪಾರದರ್ಶಕವಾಗಿಲ್ಲ. ಹೀಗಾಗಿದ್ದೇ ಆದ್ರೆ ಸರ್ಕಾರ ಏನ್ ಮಾಡಬೇಕು? ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು ತಾನೆ. ಈಗೊಬ್ಬ ನಾರ್ಮಲ್ ಮನುಷ್ಯನಾಗಿ ನಾನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಬಹುದು, ಅಥವಾ ಮಾಧ್ಯಮದ ಮುಂದೆ ಹೇಳಿಕೆ ಕೊಡಬಹುದು, ಈ ರೀತಿಯಾಗಿ ಒಂದೆರಡು ವಿಡಿಯೋ ಮಾಡಬಹುದು. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರು ಹಾಗಲ್ಲ. ಅವರೇ ಸರ್ಕಾರ, ಅವರೇ ಗೃಹ ಮಂತ್ರಿಗಳು. RSSನ ವಿಚಾರದಲ್ಲಿ ಕ್ರಮ ಕೈಗೊಳ್ಳಲಿ. ಇಂತಿಂತಹ ಆಸ್ತಿಗಳಿದಾವಲ್ಲ, ಅದ್ರ ಬಗ್ಗೆ ದಾಖಲೆ ಕೊಡಿ. ನಿಮ್ಗೆ ಎಲ್ಲಿಂದ ಹಣ ಬಂತು? ನಮ್ಮ ರಾಜ್ಯದಲ್ಲಿ ನಿಮ್ಮ ಇಷ್ಟು ಆಸ್ತಿಗಳಿದಾವಲ್ಲ, ಇದರ ಮಾಹಿತಿ ಕೊಡಿ. ಹೀಗಂತ RSSನವರಿಗೆ ನೋಟಿಸ್ ಇಶ್ಯೂ ಮಾಡಲಿ. ಈಗ ಬ್ಯಾನ್ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳ್ತಲೇ ಇದಾರಲ್ಲ. ನಿಜವಾಗ್ಲೂ ಇವರಿಗೆ ಆ ಗಡಸುತನ ಇದ್ದಿದ್ದೇ ಆದ್ರೆ RSS ಅನ್ನ ಬ್ಯಾನ್ ಮಾಡಲಿ. ಅದು ಬಿಟ್ಟು ಒಬ್ಬ ಗೃಹ ಸಚಿವನಾಗಿ RSS ಪ್ರಮುಖ್ ಮೋಹನ್ ಭಾಗವತ್ಗೆ ಪತ್ರ ಬರೀತೀನಿ ಅಂತ ಹೇಳ್ತಾರಲ್ಲ, ಇವರಿಗೆ ನಾಚಿಕೆ ಆಗೋದಿಲ್ವಾ? ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಜನರನ್ನ ಮೂರ್ಖರನ್ನಾಗಿಸ್ತಾ ಇದ್ದಾರೆ ಅಷ್ಟೇ. ಅವರಿಗೂ ತುಂಬಾ ಚೆನ್ನಾಗಿ ಗೊತ್ತು, RSSನ ವಿಚಾರದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ RSS ಕೂಡ ಅಷ್ಟು ತೀವ್ರವಾಗಿ ರಿಯಾಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಪ್ರಿಯಾಂಕಾ ಖರ್ಗೆ ಅವರು ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರಪ್ಪ, RSSನ ಬಗ್ಗೆ ಗಂಭೀರ ಆರೋಪಗಳನ್ನೇ ಮಾಡಿದ್ರು. ಅದೆಲ್ಲದಕ್ಕೂ RSS ಯಾವತ್ತೂ ಕೂಡ ನಾನು ಸತ್ಯ ಹರಿಶ್ಚಂದ್ರ ಅಂತ ಸಾಬೀತು ಮಾಡೋದಕ್ಕೆ ಹೋಗೋದೇ ಇಲ್ಲ. ಅವರೇನೇ ಇದ್ರೂ ಕೂಡ ಕೆಲಸ ಮಾಡ್ತಾ ಹೋಗ್ತಾರೆ, ಜನ ಬೆಂಬಲಿಸ್ತಾ ಹೋಗ್ತಾರೆ, ಅದ್ರ ಜೊತೆಗೆ ಸೇರ್ಕೊಳ್ತಾರೆ. ಅಥವಾ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿಯಾಗಿ ಆರೋಪ ಮಾಡಿದ್ರಿಂದ
ಕಾರಣದಿಂದಾಗಿ ನಮಗೆ ಮಾನನಷ್ಟ ಆಗಿದೆ ಅಂತ ಹೇಳಿ ಕೋರ್ಟ್ನಲ್ಲಿ ಹೋಗಿ ಕೇಸ್ ಕೂಡ ಹಾಕೋದಿಲ್ಲ. ಇದೆಲ್ಲ ಗೊತ್ತಿದ್ದೇ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೆಲ್ಲ ಹಾರಾಡ್ತಾ ಇರೋದು. ಈಗ ನಿಜವಾಗ್ಲೂ RSS ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ್ರೆ ಏನಾದ್ರೂ ಒಂದಷ್ಟು ಲೂಪ್ ಹೋಲ್ಸ್ಗಳು ಬೇಕಲ್ಲ. ಇವತ್ತು RSS ರಿಜಿಸ್ಟ್ರೇಷನ್ನೇ ಆಗಿಲ್ಲ, ಅವರು ಆಸ್ತಿಯನ್ನ ಹೊಂದಿದ್ದಾರೆ, ಅವರ ಬಳಿಯಲ್ಲಿ ಕೋಟ್ಯಾನುಕೋಟಿ ಆಸ್ತಿ ಇದೆ. ಇದು ಕೇಳೋದಕ್ಕೆ ಚೆನ್ನಾಗಿದೆ, ಆದರೆ ಕಾನೂನಾತ್ಮಕವಾಗಿ ಕಾಂಗ್ರೆಸ್ ಸರ್ಕಾರ ಹೋಗಿದ್ದೆ ಆದ್ರೆ ಅವ್ರಿಗೆ ಉತ್ತರ ಕೂಡ ಸಿಗುತ್ತೆ. ಯಾಕೆ ಅಂತಂದ್ರೆ ಇವತ್ತು RSS ರಿಜಿಸ್ಟ್ರೇಷನ್ ಆಗದೇ ಇರಬಹುದು, ಆದ್ರೆ ಇವ್ರು ಹೇಳ್ತಾ ಇದಾರಲ್ಲ RSS ಬಳಿಯಲ್ಲಿ ಆಸ್ತಿ ಇದೆ, ಕೋಟ್ಯಾನುಕೋಟಿ ದೇಣಿಗೆಯನ್ನು ಸಂಗ್ರಹಿಸ್ತಾರೆ, ಹೀಗೆಲ್ಲ ಆರೋಪ ಮಾಡ್ತಾ ಇದಾರಲ್ಲ. ಹಾಗಾದ್ರೆ ರಿಜಿಸ್ಟ್ರೇಷನ್ನೇ ಆಗದಂತಹ ಒಂದು ಸಂಘಟನೆ ಹೇಗೆ ಆಸ್ತಿಯನ್ನ ಹೊಂದೋದಕ್ಕೆ ಸಾಧ್ಯ ಅಂತ ಸಹಜವಾಗಿ ನಿಮಗೊಂದು ಪ್ರಶ್ನೆ ಬರಬಹುದು. ಮಿತ್ರರೇ, RSS ರಿಜಿಸ್ಟ್ರೇಷನ್ ಆಗಿಲ್ಲ, ಆದ್ರೆ RSS ಅಂಡರ್ ನಲ್ಲಿ ಬರುವಂತಹ ಎಲ್ಲಾ ಸಂಸ್ಥೆಗಳು ಕೂಡ ರಿಜಿಸ್ಟ್ರೇಷನ್ ಆಗಿದಾವೆ. RSS ತನ್ನೆಲ್ಲ ಆಸ್ತಿಯನ್ನ ಟ್ರಸ್ಟ್ ನಲ್ಲೇ ಹೊಂದಿರೋದು, ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿಲ್ಲ. ಉದಾಹರಣೆಗೆ ರಾಷ್ಟ್ರೋತ್ಥಾನ, ಅದು ಕೂಡ RSS ನ ಜೊತೆಗಿರುವಂತಹ ಸಂಸ್ಥೆ, ಅದೊಂದು ಲಾಭರಹಿತ ನೋಂದಾಯಿತ ಟ್ರಸ್ಟ್, ಅದು ಕಂಪ್ಲೀಟ್ ಆಗಿ ಪಾರದರ್ಶಕವಾಗಿರುವಂತಹ ಒಂದು ಸಂಸ್ಥೆ. ಈ ರಾಷ್ಟ್ರೋತ್ಥಾನದ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳಿದಾವೆ, ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರಗಳಿದಾವೆ, ಆರೋಗ್ಯ ಸೇವಾ ಕೇಂದ್ರಗಳಿದಾವೆ, ಗೋಶಾಲೆಗಳಿದಾವೆ. ಇದೆಲ್ಲವೂ ಕೂಡ ಮುಖ್ಯವಾಹಿನಿಯಲ್ಲಿ ನಡೀತಾ ಇರುವಂತಹದ್ದು. ಯಾವುದೋ ಗೌಪ್ಯ ವಿಚಾರಗಳಿಲ್ಲ ಅಥವಾ ದೇಶಕ್ಕೆ ದ್ರೋಹ ಮಾಡುವಂತಹ ಯಾವುದೇ ಕೆಲಸವನ್ನ ಅವರು ಮಾಡ್ತಾ ಇಲ್ಲ. ಹೀಗಾಗಿ ಮೋಹನ್ ಭಾಗವತ್ ಇದಕ್ಕೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. RSS ಅನ್ನ ನೋಂದಾಯಿಸುವಂತಹ ಪ್ರಮೇಯ ಇದುವರೆಗೆ ಬಂದಿಲ್ಲ. RSS ರಚನೆಯಾಗಿದ್ದು ಸ್ವತಂತ್ರ ಪೂರ್ವದಲ್ಲಿ, ಬ್ರಿಟಿಷರ ಕಾಲದಲ್ಲೇ ನಮ್ಮ ಅಸ್ತಿತ್ವ ಇತ್ತು. ಅನಂತರ ಸ್ವತಂತ್ರ ಭಾರತದಲ್ಲೂ ಕೂಡ ನಮ್ಮ ಕಾರ್ಯಚಟುವಟಿಕೆಗಳಿದಾವೆ. ಸರ್ಕಾರ ನಮ್ಮನ್ನ 3 ಬಾರಿ ಬ್ಯಾನ್ ಮಾಡಿತ್ತು, 3 ಬಾರಿ ಬ್ಯಾನ್ ತೆರವಾಗಿದೆ. ಈ ವಿಚಾರ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿತ್ತು. ಸುಪ್ರೀಂ ಕೋರ್ಟ್ ನಮ್ಮ ಮೇಲಿದ್ದಂತಹ ಬ್ಯಾನ್ ಅನ್ನ ತೆರವುಗೊಳಿಸಿದೆ. ಇದರ ಅರ್ಥ ಏನು ಅಂತಂದ್ರೆ RSS ಅನ್ನುವಂತಹ ಸಂಘಟನೆ ಇದೆ ಅಂತ ಸರ್ಕಾರಕ್ಕೂ ಗೊತ್ತು, ಸುಪ್ರೀಂ ಕೋರ್ಟ್ಗೂ ಕೂಡ ಗೊತ್ತು, ಅವರು ನಮ್ಮ ಮಾನ್ಯತೆಯನ್ನು ಒಪ್ಕೊಂಡಿದ್ದಾರೆ. ಹೀಗಾಗಿ ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕು ಅನ್ನುವಂತಹ ಅನಿವಾರ್ಯತೆ ಇಲ್ಲ. ಹೀಗಾಗಿ ನಾವು ಮಾಡಿಕೊಂಡಿಲ್ಲ, ಮಾಡಿಕೊಳ್ಳೋದು ಇಲ್ಲ. ಯಾವಾಗ ಒಂದು ಸಂಘಟನೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಾಗತ್ತೆ ಅಂತಂದ್ರೆ ಸರ್ಕಾರದಿಂದ ದೇಣಿಗೆಯನ್ನು ಪಡೆದುಕೊಳ್ಳಬೇಕು, ಆಸ್ತಿಯನ್ನು ಹೊಂದಬೇಕು ಅಂತಾದ್ರೆ ಅದು ರಿಜಿಸ್ಟ್ರೇಷನ್ ಆಗಬೇಕು. ನಮಗಂತಹ ಯಾವ ಪ್ರಮೇಯವೂ ಬಂದಿಲ್ಲ. ನಾವು ಸರ್ಕಾರದಿಂದ 1 ರೂಪಾಯಿ ಸ್ವೀಕರಿಸೋದಿಲ್ಲ. RSS ಹೆಸರಿನಲ್ಲಿ ಯಾವುದೇ ಆಸ್ತಿ ಇಲ್ಲ, ಎಲ್ಲವೂ ಕೂಡ ಟ್ರಸ್ಟ್ ಹೆಸರಿನಲ್ಲಿರುತ್ತೆ, ಟ್ರಸ್ಟ್ ರಿಜಿಸ್ಟರ್ ಆಗಿರುತ್ತೆ. ಇದಕ್ಕೆ ಪ್ರಿಯಾಂಕಾ ಖರ್ಗೆ ಏನು ಹೇಳ್ತಾರೆ? ಹೀಗಾಗಿ ನಾನು ಈಗಲೂ ಕೂಡ ಪ್ರಿಯಾಂಕಾ ಖರ್ಗೆ ಅವರಿಗೆ ಮನವಿ ಮಾಡ್ತಿರೋದೇನು ಕೇಳಿದ್ರೆ, ಸುಮ್ಮನೆ ಪತ್ರ ಎಲ್ಲ ಬರೆಯೋದಕ್ಕೆ ಹೋಗಬೇಡಿ. RSS ವಿರುದ್ಧವಾಗಿ ನೀವು ಕ್ರಮ ಕೈಗೊಳ್ಳಿ. ಇಷ್ಟು ದಿನದ ಒಳಗಾಗಿ ರಿಜಿಸ್ಟ್ರೇಷನ್ ಆಗಬೇಕು. ಕರ್ನಾಟಕದಲ್ಲಿರುವಂತಹ ಎಲ್ಲಾ ಆಸ್ತಿ ಪತ್ರಗಳ ಬಗ್ಗೆ ನೀವು ಮಾಹಿತಿ ಕೊಡಬೇಕು. ಕೇಳಿ, ನೀವು ಒಂದು ನೋಟಿಸ್ ಇಶ್ಯೂ ಮಾಡಿ. ಅದು ಬಿಟ್ಟು ಈ ರೀತಿಯ ಡ್ರಾಮಾಗಳನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದ್ರೆ ಇವತ್ತು ಜನ ತುಂಬಾ ಬುದ್ಧಿವಂತರಾಗಿದ್ದಾರೆ. ನೀವು ಯಾಕೆ ಮಾಡ್ತಾ ಇದ್ದೀರಿ ಅಂತ ಜನರಿಗೇನು ಗೊತ್ತಾಗ್ತಾ ಇಲ್ಲ ಅಂತ ಅಂದುಕೊಂಡಿದ್ದೀರಾ? ಮಿತ್ರರೇ, ಪ್ರಿಯಾಂಕಾ ಖರ್ಗೆ ಅವರು ಪದೇ ಪದೇ RSS ಅನ್ನ ಟೀಕೆ ಮಾಡೋದ್ರ ಹಿಂದೆ ಅವರ ರಾಜಕೀಯ ದುರುದ್ದೇಶ ಇದೆ. ಅದೇನು ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಇವತ್ತು DK ಶಿವಕುಮಾರ್ ರನ್ನ ನೀವೇನಂತ ಕನ್ಸಿಡರ್ ಮಾಡ್ತೀರಿ? ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಒಕ್ಕಲಿಗ ನಾಯಕ ಹೀಗಂತಲೇ ಕನ್ಸಿಡರ್ ಮಾಡೋದಲ್ವಾ? ಇವತ್ತು ಕಾಂಗ್ರೆಸ್ ಪಕ್ಷವೂ ಕೂಡ ಅವರನ್ನ ಗುರುತಿಸಿರೋದು ಅದೇ ರೀತಿಯಾಗ್ತಾನೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಬೇರೆ ಯಾರು ಕೂಡ ಒಕ್ಕಲಿಗ ನಾಯಕರಿಲ್ವಾ? ಹೇಗೆ DK ಶಿವಕುಮಾರ್ ಅವರೇ ಕಾಂಗ್ರೆಸ್ನ ಅನಭಿಷಕ್ತ ಒಕ್ಕಲಿಗ ನಾಯಕರಾದ್ರು? ಅದು ಹೇಗೆ ಸಾಧ್ಯ ಆಯಿತು ಕೇಳಿದ್ರೆ, DK ಶಿವಕುಮಾರ್ ಅವರು ಡೇ 1 ನಿಂದಲೂ ಕೂಡ ದೇವೇಗೌಡರನ್ನ ಎದುರು ಹಾಕ್ಕೊಂಡ್ರು. ಅವರು ಮೊದಲ ಚುನಾವಣೆಯನ್ನ ಎದುರಿಸಿದ್ದೇ ದೇವೇಗೌಡರ ವಿರುದ್ಧ. ಸೋತಿರಬಹುದು, ಆದರೂ ಕೂಡ DK ಶಿವಕುಮಾರ್ ಬಿಟ್ಟಿಲ್ಲ. ನಿರಂತರವಾಗಿ ದೇವೇಗೌಡರ ಕುಟುಂಬಕ್ಕೆ ಪರ್ಯಾಯವಾದಂತಹ ರಾಜಕಾರಣ ಮಾಡಿದ್ರು. ದೇವೇಗೌಡರನ್ನ ಸೋಲಿಸೋದಕ್ಕೆ ಯತ್ನ ಮಾಡಿದ್ರು, ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರು. ಹೀಗಾಗಿ DK ಶಿವಕುಮಾರ್ ಅಂತಂದ್ರೆ ದೇವೇಗೌಡರಿಗೆ ಪರ್ಯಾಯ ನಾಯಕ, ಅವರೊಬ್ಬ ಒಕ್ಕಲಿಗ ಲೀಡರ್. ಈ ರೀತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಅಂದ್ರೆ ನಿಮ್ಮ ಟಾರ್ಗೆಟ್ ದೊಡ್ಡ ನಾಯಕನಾಗಿದ್ರೆ ನೀವು ಕೂಡ ದೊಡ್ಡ ನಾಯಕನಾಗಬಹುದು. ಚಿಕ್ಕ ಪುಟ್ಟ ನಾಯಕರ ಬಗ್ಗೆ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ರೆ ನೀವು ಅದೇ ಲೆವೆಲ್ನಲ್ಲಿ ಇರ್ತೀರಿ. ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಪ್ರಿಯಾಂಕಾ ಖರ್ಗೆ. ಪ್ರಿಯಾಂಕಾ ಖರ್ಗೆ ಯಾವುದೋ ದಲಿತ ನಾಯಕರ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಇವತ್ತು ಬಿಜೆಪಿಯಲ್ಲೂ ಕೂಡ ದೊಡ್ಡ ದಲಿತ ನಾಯಕ ಇಲ್ಲ, ಒಬ್ಬ ಮಾಸ್ ಲೀಡರ್ ಅಂತ ಕರೆಸಿಕೊಳ್ಳುವಂತಹ ಯಾವುದೇ ಮುಖ ಇಲ್ಲ. ಹೀಗಾಗಿ ಪ್ರಿಯಾಂಕಾ ಖರ್ಗೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಹೆಸರನ್ನ ಮಾಡಬೇಕು ಅಂತಂದ್ರೆ ದೊಡ್ಡ ಗುರಿಯನ್ನ ಹೊಡಿಬೇಕು. ಅದಕ್ಕೆ ಈಸಿ ಟಾರ್ಗೆಟ್ ಯಾವುದು ಕೇಳಿದ್ರೆ RSS. ಪ್ರಿಯಾಂಕಾ ಖರ್ಗೆ RSS ಬಗ್ಗೆ ಮಾತನಾಡಿದ್ದೇ ಆದ್ರೆ ಅದು ರಾಷ್ಟ್ರೀಯ ಮಾಧ್ಯಮದಲ್ಲಿ ಸದ್ದು ಮಾಡುತ್ತೆ. ಇವತ್ತು ದೇಶದ ಎಲ್ಲಾ ಮಾಧ್ಯಮಗಳು ಕೂಡ ಪ್ರಿಯಾಂಕಾ ಖರ್ಗೆ ಅವರ ಮಾತನ್ನ ಪ್ರಸಾರ ಮಾಡ್ತವೆ. ಇಂಡಿಯಾ ಟುಡೇ, NDTV, ನ್ಯೂಸ್ 18, ರಿಪಬ್ಲಿಕ್, ಹೀಗೆ ಎಲ್ಲಾ ಚಾನೆಲ್ಗಳು ಕೂಡ ಪ್ರಿಯಾಂಕಾ ಖರ್ಗೆ ಅವರ ಸ್ಟೇಟ್ಮೆಂಟ್ಗೆ ಜಾಗ ಕೊಡ್ತವೆ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಆಗ ಸಹಜವಾಗಿ ಪ್ರಿಯಾಂಕಾ ಖರ್ಗೆ ಅವರು RSS ಅನ್ನ ಪ್ರಶ್ನೆ ಮಾಡ್ತಾ ಇರುವಂತಹ ದೊಡ್ಡ ನಾಯಕ ಅಂತ ಅನ್ನಿಸಿಕೊಳ್ತಾರೆ. ಯಾಕೆ ಕೇಳಿದ್ರೆ ಈ ದೇಶದಲ್ಲಿ ಒಂದು ಇಕೋಸಿಸ್ಟಮ್ ಇದೆ. ಹೇಗೆ RSS ಅನ್ನ ಬೆಂಬಲಿಸುವಂತಹ ಒಂದು ವರ್ಗ ಇದೆಯೋ, RSS ಅನ್ನ ವಿರೋಧಿಸುವಂತಹ ಒಂದು ವರ್ಗವೂ ಕೂಡ ಇದೆ. ಅವರೆಲ್ಲರ ನಾಯಕ ಯಾರಾಗ್ತಾರೆ? ಪ್ರಿಯಾಂಕಾ ಖರ್ಗೆ ಅವರಾಗ್ತಾರೆ. ಇದಿಷ್ಟೇ ಪ್ರಿಯಾಂಕಾ ಖರ್ಗೆ ಅವರ ಟಾರ್ಗೆಟ್. ಅವರಿಗೂ ತುಂಬಾ ಚೆನ್ನಾಗಿ ಗೊತ್ತು, ನನ್ನ ಕೆಲಸದ ಕಾರಣದಿಂದಾಗಿ ನಾನೊಬ್ಬ ಮಂತ್ರಿ ಆಗೋದಾಗಿರ್ಲಿ, ಶಾಸಕನಾಗಿ ಆರಿಸಿ ಬರೋದು ಕೂಡ ಕಷ್ಟ ಅಂತ. ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು 2009ರಲ್ಲಿ ಚಿತ್ತಾಪುರದಲ್ಲಿ ಚುನಾವಣೆಗೆ ನಿಲ್ತಾರೆ. ಆ
ಬೈ ಎಲೆಕ್ಷನ್ನಲ್ಲಿ ಸೋಲ್ತಾರೆ. ಅನಂತರ 2013ರಲ್ಲಿ ಗೆಲ್ತಾರೆ, 18ರಲ್ಲಿ ಗೆಲ್ತಾರೆ, 23ರಲ್ಲಿ ಗೆಲ್ತಾರೆ. 3ನೇ ಬಾರಿಗೆ ಶಾಸಕ. 3 ಬಾರಿಯೂ ಕೂಡ ಅವರು ಮಂತ್ರಿ ಆಗಿದ್ದಾರೆ. ಶಾಸಕನಾದಂತಹ 3 ವರ್ಷದಲ್ಲಿ ರಾಜ್ಯದಲ್ಲಿ ಪ್ರಭಾವಿ ಖಾತೆಯನ್ನು ತೆಗೆದುಕೊಳ್ತಾರೆ, IT BT ಮಂತ್ರಿ. ಅನಂತರ ಕುಮಾರಸ್ವಾಮಿ ಸರ್ಕಾರದಲ್ಲೂ ಕೂಡ ಪ್ರಭಾವಿ ಹುದ್ದೆ. ಈಗ DK ಶಿವಕುಮಾರ್ ಸಂಪುಟದಲ್ಲಂತೂ ಹೋಮ್ ಮಿನಿಸ್ಟರ್. ಹಾಗಾದ್ರೆ ಪ್ರಿಯಾಂಕಾ ಖರ್ಗೆ ಅವರ ಯೋಗ್ಯತೆ ಏನು? ಅವರೇನು UPSC ಎಕ್ಸಾಮ್ ಪಾಸ್ ಮಾಡಿದಂತಹ ಮಹಾನ್ ಪ್ರತಿಭೆನಾ ಅಥವಾ IITಯಲ್ಲಿ ಡಿಗ್ರಿ ಪಡೆದಿದ್ದಾರಾ? ಬಿಟ್ಬಿಡಿ, ನಮ್ಮ ದೇಶದಲ್ಲಿ ರಾಜಕಾರಣಿಗಳಿಗೆ ಯಾವುದೇ ಡಿಗ್ರಿಯ ಅವಶ್ಯಕತೆ ಇಲ್ಲ, ಜನ ಬೆಂಬಲ ಇದ್ರೆ ಸಾಕು. ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅವರನ್ನ ಮಂತ್ರಿ ಮಾಡ್ತಲ್ಲ, ಅವರ ಸಾಧನೆ ಏನು? ಪ್ರಿಯಾಂಕಾ ಖರ್ಗೆ ಅವರು ಒಂದು ದಿನ ಪ್ರೆಸ್ ಮೀಟ್ ಮಾಡಿಬಿಟ್ಟು ನಾನು ಇಂತಿಂತಹ ಸಾಧನೆ ಮಾಡಿದ್ದೀನಪ್ಪ, ಇಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದೀನಿ, IT BT ಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇಂತಿಂತಹ IT ಕಂಪನಿಗಳನ್ನ ಬೆಂಗಳೂರಿಗೆ ಕರೆ ತಂದಿದ್ದೀನಿ, ಇದರಿಂದಾಗಿ ಇಷ್ಟೊಂದು ಉದ್ಯೋಗ ಸೃಷ್ಟಿಯಾಗಿದೆ ಹೇಳಬಹುದಲ್ಲ? ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಮಾಡಿದ್ರಲ್ವಾ ಹೇಳೋದು. ಅದಕ್ಕೆ ಈಸಿ ಏನು? RSS ಅನ್ನ ಟೀಕೆ ಮಾಡೋದು, ದಿನಾ ಸುದ್ದಿಯಲ್ಲಿರ್ತಾರೆ. ಆಗೇನಾಗುತ್ತೆ? ಪ್ರಿಯಾಂಕಾ ಖರ್ಗೆ ಅಂತಂದ್ರೆ ತುಂಬಾ ಆಕ್ಟಿವ್ ಮಿನಿಸ್ಟರ್, ದಿನ ಟಿವಿಯಲ್ಲಿ ಕಾಣಿಸ್ಕೊಳ್ತಾರಲ್ವಾ. ನಾಳೆ ಹೈಕಮಾಂಡ್ ಕೂಡ ಗುರುತಿಸುತ್ತೆ, ಖರ್ಗೆ ಅವರು ಇದ್ದಷ್ಟು ದಿನ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಅನ್ನುವ ಕಾರಣಕ್ಕಾಗಿ ಅವರಿಗೆ ಮಂತ್ರಿಗಿರಿ ಸಿಗುತ್ತೆ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಂತರ ಲಾಭಿ ಮಾಡೋದಕ್ಕೆ ಏನಾದ್ರೂ ವಿಚಾರ ಬೇಕಲ್ಲ. ಅದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ರೀಚ್ ಆಗೋದಕ್ಕೆ ಇದೊಂದು ಮಾರ್ಗ. ಪ್ರಿಯಾಂಕಾ ಖರ್ಗೆ ಅಂತಂದ್ರೆ ಆಂಟಿ RSS ಫೋರ್ಸ್ ಅವರು. ಇದರಿಂದ ಏನಪ್ಪ ಲಾಭ ಆಗತ್ತೆ ಅಂತಂದ್ರೆ, DK ಶಿವಕುಮಾರ್ ಏನೋ ಹಿಂದುತ್ವ, ಸಾಫ್ಟ್ ಹಿಂದುತ್ವ, ನಾವು ದೇವ್ರ ಪೂಜೆ ಮಾಡ್ತೀವಿ, ನಾವು ಹಿಂದೂಗಳೇ, ಈ ರೀತಿಯಾಗೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದಾರಲ್ಲ, ಅದಕ್ಕೆ ಬಿಜೆಪಿ ಬಳಿಯಲ್ಲಿ ಉತ್ತರ ಇರಲಿಲ್ಲ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅದನ್ನ ಸೈಡ್ ಲೈನ್ ಮಾಡ್ಬಿಟ್ಟು ಬಿಜೆಪಿ ಅವರ ಕೈಗೆ ಅಸ್ತ್ರ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇಷ್ಟು ವರ್ಷಗಳ ಕಾಲ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಹಿಂದೂಗಳ ವೋಟ್ ಪೋಲರೈಸೇಷನ್ ಆಗ್ತಾ ಇರಲಿಲ್ಲ. ಮುಸ್ಲಿಮರು ಒಂದು ಕಡೆ ವೋಟ್ ಹಾಕ್ತಾ ಇದ್ರು, ಆದ್ರೆ ಹಿಂದೂಗಳು ಆ ರೀತಿಯಾಗಿ ಒಗ್ಗಟ್ಟಾಗಿ ವೋಟ್ ಮಾಡ್ತಾ ಇರಲಿಲ್ಲ. ಅದು ಬಂಗಾಳದಲ್ಲಾಗತ್ತೆ, UPಯಲ್ಲಾಗತ್ತೆ, ಬಿಹಾರದಲ್ಲಾಗತ್ತೆ. ಕರ್ನಾಟಕಕ್ಕೆ ಆ ಸಂಸ್ಕೃತಿ ಬಂದಿರಲಿಲ್ಲ. ಬಹುಶಃ ಖರ್ಗೆ ಅವರು ಇದೇ ರೀತಿಯಾಗಿ ಮುಂದುವರೆದಿದ್ದೇ ಆದ್ರೆ, ನಿರಂತರವಾಗಿ RSSನ ಟೀಕೆ, ಹಿಂದುತ್ವವಾದಿಗಳ ಟೀಕೆ, ಕರ್ನಾಟಕಕ್ಕೂ ಆ ಸಂಸ್ಕೃತಿ ಬರುತ್ತೆ. ಕರ್ನಾಟಕದಲ್ಲೂ ಕಾಂಗ್ರೆಸ್ 20-25 ಸೀಟ್ ಗಳಿಸುವಂತಹ ಪಕ್ಷ ಆಗುವ ಕಾಲ ದೂರ ಇಲ್ಲ, ಇವರು ಇದೇ ರೀತಿಯ ರಾಜಕಾರಣ ಮಾಡಿದ್ದೇ ಆದ್ರೆ. ನೀವೇ ಗಮನಿಸಿ, ಇವತ್ತು ಸತೀಶ್ ಜಾರಕಿಹೊಳಿ RSSನ ವಿರುದ್ಧವಾಗಿ ಮಾತನಾಡೋದಿಲ್ಲ. ಹಾಗೆ ನೋಡೋಕೆ ಹೋದ್ರೆ ಸತೀಶ್ ಜಾರಕಿಹೊಳಿ ಈ ಮೂಢನಂಬಿಕೆ, ಆಚಾರ, ವಿಚಾರ ಇದೆಲ್ಲದರ ವಿರುದ್ಧವಾಗಿರುವಂತಹ ಒಬ್ಬ ನಾಯಕ. ಆದರೂ ಅವರು RSS ವಿರುದ್ಧವಾದಂತಹ ನಿಲುವನ್ನು ಕೈಗೊಳ್ಳೋದಿಲ್ಲ. ಬೇರೆ ದೊಡ್ಡ ದೊಡ್ಡ ಮಿನಿಸ್ಟರ್ಗಳಿದಾರಲ್ಲ ಕಾಂಗ್ರೆಸ್ನಲ್ಲಿ, ಅವ್ರು ಯಾರೂ ಕೂಡ RSSನ ಬಗ್ಗೆ ಪ್ರತಿನಿತ್ಯ ನಾಲಿಗೆಯನ್ನು ಹರಿಬಿಡೋದಿಲ್ಲ. ಇವತ್ತು RSSನ ಬಗ್ಗೆ ಯಾರು ಮಾತನಾಡ್ತಾ ಇದ್ದಾರೆ? BK ಹರಿಪ್ರಸಾದ್, ಇದುವರೆಗೆ ಒಂದೇ ಒಂದು ಚುನಾವಣೆಯನ್ನು ಗೆಲ್ಲದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ನಾಯಕ. ಯತೀಂದ್ರ ಸಿದ್ದರಾಮಯ್ಯ, ಅವರೀಗ ರಾಜ್ಯದಲ್ಲಿ ನಗರಾಭಿವೃದ್ಧಿ ಮಂತ್ರಿ. 5 ಬಾರಿ ಗೆದ್ದವರು, 6 ಬಾರಿ ಗೆದ್ದವರೆಲ್ಲ ಮಂತ್ರಿ ಆಗೋದಕ್ಕೆ ಹೆಣಗಾಡ್ತಾ ಇದ್ದಾರೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಸಂಪುಟ ಸೇರಿದ ಮೊದಲ ಬಾರಿಗೆ ನಗರಾಭಿವೃದ್ಧಿ ಅಂತ ಪ್ರಭಾವಿ ಸಚಿವ. ಅವರ ಅರ್ಹತೆ ಏನು ಕೇಳಿದ್ರೆ, 1 ಬಾರಿ MLA ಆಗಿದ್ರು. ಈ ಬಾರಿ ಸಿದ್ದರಾಮಯ್ಯನವರು ಅಧಿಕಾರ ತ್ಯಾಗ ಮಾಡಿದ ಕಾರಣದಿಂದಾಗಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮಂತ್ರಿಗಿರಿ. ನಗರಾಭಿವೃದ್ಧಿ ಇಲಾಖೆ ವಹಿಸಿಕೊಂಡ ಬಳಿಕ ಅವರ ಮೊದಲ ಕೆಲಸ ಏನು ಕೇಳಿದ್ರೆ, ಪ್ರಿಯಾಂಕಾ ಖರ್ಗೆ ಅವರು RSS ವಿರುದ್ಧವಾಗಿ ಮಾಡದಂತಹ ಟೀಕೆಯನ್ನ ಇವರು ಸಮರ್ಥಿಸಿಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ನಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಟೇಕ್ ಆಫ್ ಆಗಿದೆ ಅಲ್ವಾ? ನೋಡೋಣ ಪ್ರಿಯಾಂಕಾ ಖರ್ಗೆ ಅವರು ಎಷ್ಟು ದಿನ RSS ಅನ್ನೇ ದೂರ್ತಾ ಗೃಹ ಮಂತ್ರಿಯಾಗಿ ಅಧಿಕಾರವನ್ನು ಚಲಾಯಿಸ್ತಿರ್ತಾರೆ ಅಂತ. ಮಿತ್ರರೇ, ಈ ವಿಚಾರದಲ್ಲಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.